ಹಾಕ್ಬೇಕಪ್ಪ ವ್ಲಾಗಲ್ಲಿ. ಇದು ನಾಕ್ಲೇಬೇಕು. ನಾನು ಹಾಕ್ತೀನಿ ಇಲ್ಲಾಂದ್ರೆ. ಆಯ್ತಾ, ಭಾಳ ಖುಷಿ ಆಯಿತು. ಆದರೂ ನಮ್ಮ ಚೆಫ್ ಚೆನ್ನಾಗಿ ಅಡುಗೆ ಮಾಡಿದ್ರು ಗೈಸ್. ನೀವು ಒಂದ್ಸರಿ ತಿನ್ಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತೊಂದು ವೆಕೇಷನ್ಗೆ ಹೊರಟಿದ್ದೀವಿ. ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದು 5ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನೂ ಬಿಟ್ಟಿಲ್ಲ, 11 ಅಷ್ಟೊತ್ತಿಗೆ ಇಲ್ಲಿ ದುರ್ಗ ಬಿಡಬೇಕು. ಸೊ ವಿಡಿಯೋ ಕೊನೆಗಂಟ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಾನು 5:30ಗೆ ಎದ್ದು ಅಶು ಮನೆ ಹತ್ರ ಹೋದೆ. ಅಶುನ ಕರ್ಕೊಂಡು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತೊಗೊಂಬರೋದಿತ್ತು. ಹಾಗಾಗಿ ಅಶು ಮನೆ ಹತ್ರ ಹೋಗಿ ಅಶುನ ಕರ್ಕೊಂಡು ಜೊತೆಲೇ ಇಬ್ಬರು ಹೋದ್ವಿ. ಸೊ ತರಕಾರಿ ಏನೇನು ಬೇಕೋ ತಗೊಳ್ತಾ ಇದ್ವಿ ಎಲ್ಲ. ಸೊ ಚಿಕನ್ ಮಾಡಬೇಕು ಅಂತ ನಮ್ಮದು ಐಡಿಯಾ ಇದ್ದಿದ್ದು, ನಾನ್ ವೆಜ್ಜು. ತರಕಾರಿ ಎಲ್ಲ ತೊಗೊಂಡು ಅಶು ಮನೆ ಹತ್ರ ಬಂದುಬಿಟ್ಟು ಅಶುನ ಇಳಿಸಿ ನಾನು ನಮ್ಮ ಮನೆ ಕಡೆ ಹೊರಟೆ. ಬಂದು ತರಕಾರಿ ಎಲ್ಲ ಜೋಡಿಸ್ಕೊಳ್ತಿದ್ದೆ. ಆರಿ ಬಂದು ಮಿಕ್ಸಿ ಹಾಕ್ಕೊಡ್ತಾರೆ. ಸೊ ಪ್ಯಾಕೆಟ್ ಎಲ್ಲ ತೊಗೊಂಡಿದ್ದೀನಿ. ಅಲ್ಲಿ ಮತ್ತೆ ಇದಕ್ಕೆ ಸಿಗೋಕ್ಕಾಗಲ್ಲ ಅಂಥೇಳಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಅಜ್ಜಿರೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಮಸಾಲೆ ಎಲ್ಲ ರೆಡಿ ಆಯಿತು. ಸೊ ಟಿಫನ್ನ ಹೋಟ್ಲಿಂದ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಟಿಫನ್ ಮುಗಿಸ್ಕೊಂಡು ನಾನು ರೆಡಿ ಆಗಿಬಿಟ್ಟು ನಾನು ನಮ್ಮ ಮನೆಯವರು ಹೊರಟ್ವಿ. ನಾವು ಔಟ್ಫಿಟ್ ನೋಡಿ ಈ ಥರ ಐತೆ. ನಮ್ಮ ಮನೆಯವರು ಈ ಥರ ಐತೆ. ಸೊ ನಾವಿಬ್ಬರು ಹೊರಟ್ಬಿಟ್ಟು ಫೋನ್ ಮಾಡಿದ್ವಿ, ರೆಡಿ ಆಗಿದ್ದೀರಾ ಅಂತೇಳಿ. ಹಾಂ, ರೆಡಿ ಆಗಿದ್ದೀವಿ ಬನ್ನಿ ಅಂದರು. ಸೊ ಅಶುನ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಅಶು ಮನೆ ಹತ್ರ ಹೊರಟ್ವಿ. ನಾವು ರೆಡಿ ಆಗಿಬಿಟ್ಟು ಅಶು ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಶುನ ಕರ್ಕೊಂಡು ಮತ್ತೆ IDPಗೆ ಹೋಗ್ಬೇಕು. ಅಶು ಮನೆ ಹತ್ರ ಬಂದ್ವಿ. ಸೊ ಅಶುಗೆ ಇಲ್ಲಿ ಬರೋಕೆ ಹೇಳಿದ್ವಿ, ರೋಡಿಗೆ ಬರ್ತಾಳೆ ನೋಡಿ. ಸೊ ಅಶು ಬರ್ತಾ ಇದ್ದಾಳೆ. ಗಿರಿಯಣ್ಣರ ಮನೆ ರೀಚ್ ಆಗಿದ್ದೀವಿ. ಕಾರಿನ ಬಾನೆಟ್ ಇದ್ಬಿಟ್ಟೈತಲ್ಲ ಮುಂದ್ಗಡೆದು. ಅಶು ಇಲ್ಲಿ ವಿಡಿಯೋ ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ರಾಜ್. ಫಸ್ಟ್ ಕೆಳಗಿಟ್ಟು ಇಷ್ಟ. ಹಾಯ್ ಗೈಸ್, ನಾವು ಹೋಗ್ತಾ ಇದೀವಿ ಹಿಂಗೆ ಉದ್ದ ಸ್ಟ್ರೈಟ್. ನಾವೇನ್ ಮಾಡೋಣಕ್ಕ, ರಜಾ ಐತಿ ಇವತ್ತು. ಪಾಪ ರಜಾ ಇದ್ರೆ ಬಿಡ. ನಾವೆಲ್ಲ ಹೊರಟಿರೋದು ಮಾರಿಕಣಿವೆ ಹತ್ರ ಒಂದು ಪ್ಲೇಸಲ್ಲಿ ಹೋಗ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಬರಬೇಕು ಅಂತ ಹೇಳಿ ತುಂಬ ದಿನದಿಂದ ಆಸೆ ಇತ್ತು. ಸೊ ಅವ್ರದ್ದು ಮದುವೆ ಆದಮೇಲೆ ಎಲ್ಲೂ ಹೊರಗಡೆ ಹೋಗಿದ್ದಿಲ್ವಲ್ವ. ಸೊ ಅದಕ್ಕಾಗಿ ಸಡನ್ನಾಗಿ ಪ್ಲ್ಯಾನ್ ಆಯ್ತಿದ್ದು. ಹೊಸ ನವ ದಂಪತಿಗಳನ್ನ ಕರ್ಕೊಂಡು ಹೊಸ್ತೊಡಕ್ ಮಾಡೋಕ್ಕೆ ಇಲ್ಲಿ ಮಾರಿಕಣಿವೆಗೆ ಹೋಗ್ತಾ ಇದ್ದೀವಿ. ಹೊಸ್ತೊಡಕ್ ಅಂದರೆ ನಾನ್ ವೆಜ್. ಹೆಂಡ್ತಿ ಆಗಿರೋದು ಪ್ರಮೋಷನ್ ಸಿಗುತ್ತೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅವಾಗಾದ್ರೆ ಅಪ್ಪ ಇಲ್ಲೇ ಇದ್ದೀಯಪ್ಪ, ಇಲ್ಲೇ ಕಣಪ್ಪ, ಗಾಡಿ ಬರ್ತಾರೆ ಇಲ್ಲ ಕಣಪ್ಪ, ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೆ. ಇವಾಗ ನಾನಮ್ಮ ಇಲ್ಲಿ ಹಿಂಗೆ ಹೋಗಿದ್ದೀವಿ ಮಮ್ಮ, ನಾನಪ್ಪ ಮಾಡಿ ಇನ್ನು ಅಂದರೆ 20 ಗಂಟೆ ಜೊತೆ ಇರ್ತೀವಿ. ಏನು ಸಮಸ್ಯೆ ಇರಲ್ಲ. ಅವಾಗಾರೆ ನಮ್ಮಪ್ಪ ಬಂತು ಮಾಡ್ತಾರೆ, ಆಮೇಲೆ ಕ್ಯಾನ್ ಅದು ನಮ್ಮ ಫೋನ್ ಐತೆ, ಆರಾಮಾಗಿ ಫ್ರೀಯಾಗಿ. ಏನಿಲ್ಲ
ಮಾತಾಡು ಎಲ್ಲ ಅವನೇ ಮಾತಾಡಿದ್ರೆ ಹೀಗೆ ನೆಕ್ಸ್ಟ್ ಹೋಗ್ಬೇಕವ್ರು ಮುಂದೆ ಬರ್ರಿ. ನಿನ್ನ ಅನಿಸಿಕೆ ನಿನ್ನ ಮಾತುಗಳು ನನ್ನ ಕೈಯಲ್ಲಿ ಆಯ್ತಾ ನಿನ್ನ ಮಾತುಗಳು ಸೇಮ್ ಅಲ್ಲ 17 ಸೇಮ್ ಹೇಳಿರುತ್ತೆ ಹೇಳು ಏನ್ ಮಾಡ್ತಿದ್ದೀರಾ? ಕೋಳಿ ವಿಸ್ತಾರ್ತದ ನೋಡ್ತದೆ ಫಾರ್ವರ್ಡ್ ಮಾಡೋ ಕೋಳಿ ವಿಸ್ತಾರ್ತದ ನೋಡ್ತದೆ ಪ್ಲೇಟ್ಸ್ನ ಮರ್ತ್ಬಿಟ್ಟು ಬಂದುಬಿಟ್ಟಿದ್ವಿ. ಸೊ ಪ್ಲೇಟ್ಸು ಮತ್ತು ನಮಗೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕಾಗಿತ್ತು, ತೊಗೊಂಬರೋಣ ಅಂತೇಳಿ ತೊಗೊಂಬಂದ್ವಿ. ಇದಪ್ಪ ಇದು 2 ಚಿಪ್ ತರ್ತಿದ್ದಲ್ಲ ಹೋಗಿ ಅಯ್ಯೋ ನಿಮ್ಮ 3 ಕೆಜಿ ಚಿಕನ್ ತಂದಿ ಕಡೆ ಇದನ್ನಂತ ಹಾಕ್ಲೇಬೇಕಮ್ಮ ವ್ಲಾಗಲ್ಲಿ, ಇದನ್ನ ಹಾಕ್ಲೇಬೇಕು. ನಾನು ಹಾಕ್ತೀನಿ ಇಲ್ಲಾಂದ್ರೆ. ನಾವು 1:30ಗೆ ಮಾರಿಕಣ್ವೆ ರೀಚ್ ಆದ್ವಿ. ಫಸ್ಟು ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಗಾಡಿನ ಟರ್ನ್ ಮಾಡ್ಕೊಂಬರೋಣ ಅಂಥೇಳಿ ಹೋದ್ವಿ. ಸೊ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಬಂದುಬಿಟ್ಟು ಕೈ ಮುಕ್ಕೊಂಡು ಮತ್ತು ನಮ್ಮ ಅಡುಗೆ ಮಾಡೋ ಪ್ಲೇಸಿಗೆ ಜಾಗ ನೋಡ್ಕೋಬೇಕಿತ್ತು. ಸೊ ಅದಕ್ಕೋಸ್ಕರ ಟರ್ನ್ ಮಾಡಿಕೊಂಡು ಹೋದ್ವಿ. ಸೊ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಆಗುತ್ತೆ. ಕೀಪ್ ವಾಚಿಂಗ್ ಅರುಣ್ ಯೂಟ್ಯೂಬ್ ಚಾನಲ್.